ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ರೈತರ ಸಾಲ ಮನ್ನಾ ಇಲ್ಲ, ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಣೆ. ಹೌದು, ವಿಧಾನಸಭೆಯಲ್ಲಿ ಇಂದು ರಾಜ್ಯ ಬಜೆಟ್ ಮಂಡನೆಯನ್ನ ಮಾಡಲಾಗಿದೆ. ಬಜೆಟ್ ಮಂಡನೆ ಮಾಡುವ ಮುನ್ನ ಭಾಷಣವನ್ನ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನಾಭಿಪ್ರಾಯವನ್ನ ಗೌರವಿಸಿ ಯೋಜನೆಯನ್ನ ಮಾರ್ಪಡಿಸಿದ್ದೇವೆ ಅಂತ ಹೇಳ್ತಾರೆ. ಈ ಬಜೆಟ್ ನಲ್ಲಿ ಮುಖ್ಯಮಂತ್ರಿಯೊಬ್ಬರು ರೈತರ ಸಾಲ ಮನ್ನಾವನ್ನ ಮಾಡ್ತಾರೆ ಅಂತ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಆದರೆ ಈ ನಿರೀಕ್ಷೆ ಹುಸಿಯಾಗೇ ಉಳಿದಿದೆ. ರೈತರ ಸಾಲ ಮನ್ನಾ ಮಾಡುವ ಬದಲು 31/3/2017 ಸಾಲದ ಮರುಪಾವತಿ ಅವಧಿಯನ್ನ ವಿಸ್ತರಣೆ ಮಾಡುವುದಾಗಿ ಬಜೆಟ್ ನಲ್ಲಿ ಹೇಳಲಾಗಿದೆ. ಇದನ್ನ ಬಿಟ್ರೆ ರೈತರಿಗೆ ಬೇರೆ ಏನೇನ್ ಸಿಕ್ಕಿದೆ ಅಂತ ನೋಡೋದಾದ್ರೆ 100 ಮಾದರಿ ತೋಟಗಳ ಅಭಿವೃದ್ಧಿ, ಇದಕ್ಕೆ 100 ಕೋಟಿ ರೂಪಾಯಿಯನ್ನು ಅನುದಾನವಾಗಿ ನೀಡಲಾಗಿದೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ 5 ಕೆಜಿಯಿಂದ 7 ಕೆಜಿಗೆ ಏರಿಕೆಯನ್ನ ಮಾಡಲಾಗಿದ್ದು, ಕುಟುಂಬ ಒಂದಕ್ಕೆ ಮಾಸಿಕ 35 ಕೆಜಿಯನ್ನ ನೀಡಲಾಗುತ್ತೆ. 25 ಲಕ್ಷ ರೈತರಿಗೆ 500 ಕೋಟಿ ಕೃಷಿ ಸಾಲವನ್ನ ನೀಡುವಂತ ಗರಿಯನ್ನ ಈ ಬಜೆಟ್ ನಲ್ಲಿ ಮಂಡಿಸಲಾಗಿದೆ ಮತ್ತು 3 ಲಕ್ಷದವರೆಗೆ ಶೂನ್ಯ ದರದಲ್ಲಿ ರೈತರಿಗೆ ಸಾಲವನ್ನ ನೀಡಲಾಗುವುದು ಅಂತ ಬಜೆಟ್ ನಲ್ಲಿ ಮಂಡನೆಯನ್ನ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ನಿಮ್ಗೆ ಅನ್ಸುತ್ತೆ ಒಂದು ರೈತರಿಗೆ ಕೊಟ್ಟಿರುವಂತ ಒಂದು ಬಜೆಟ್ ನಿಮ್ಗೆ ಏನನ್ಸುತ್ತೆ? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.